ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದ್ದೀವಿ. ಹೋಮ ಹವನಗಳು ಮಾಡಿಸಿದ್ದೀವಿ, ಉಪವಾಸ ವ್ರತಗಳ ಆಚರಣೆ ಮಾಡಿದ್ದೀವಿ. ಆದರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ಆತಂಕಕ್ಕೆ ಒಳಗಾಗ್ಬಿಡಿ, ಚಿಂತೆ ಮಾಡಿಬಿಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ಆದಷ್ಟು ಬೇಗ ನೀವು ಹೊರಗಡೆ ಬರ್ತೀರಾ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ಸರಳವಾಗಿರುವಂತಹ ರೆಮಿಡೀಸ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರು ಗ್ರಹ ಬದಲಾಗಿದ್ದು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಜೊತೆಗೆ ಇತ್ತೀಚೆಗೆ ನಾವು ಕೇಳ್ಪಡ್ತಾ ಇರುವಂಥದ್ದು ಅಥವಾ ಕಳೆದ ಕೆಲವೊಂದು ವೀಡಿಯೋಸಲ್ಲಿ ನೀವು ಹೇಳಿದ್ರಿ ರಾಹುಕೇತು ಕೂಡ ಬದಲಾಗ್ತಾ ಇದೆ ಅಂತ. ಸೊ ಈ ರಾಹುಕೇತು ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಗಳಾಗುತ್ತಾ ಪ್ರತಿಯೊಂದು ರಾಶಿಯವ್ರ ಮೇಲೆ? ರಾಹುಕೇತುನು ಕೂಡ ನಾವು ಹೆದರ್ಕೊಳ್ಬೇಕಾಗತ್ತಾ? ಯಾಕಂದರೆ ಗುರುಗ್ರಹದಷ್ಟು ದೊಡ್ಡ ಗ್ರಹ ಅಂತೂ ಅಲ್ಲ. ಆದರೆ ಈ ರಾಹುಕೇತು ಬದಲಾದರೆ ಒಬ್ಬರಿಗೆ ಶುಭ, ಇನ್ನೊಬ್ಬರಿಗೆ ಅಶುಭ, ಅಥವಾ ಸಾಕಷ್ಟು ತೊಂದರೆಗಳಿಗೀಡಾಗ್ತೀರಾ, ಅದು ಇದು ಅಂತೆಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ. ರಾಹುಕೇತು ಕೂಡ ಅಷ್ಟೊಂದು ಎಫೆಕ್ಟ್ ಮಾಡುತ್ತಾ ಗುರುಗಳೇ? ಓವರ್ ಆಲ್ ಹೆಂಗೆ ಎಫೆಕ್ಟ್ ಮಾಡುತ್ತೆ? ನಾವು ಎಷ್ಟು ಹುಷಾರಾಗಿರಬೇಕಾಗತ್ತೆ? ಅದರ ಒಂದು ಎಫೆಕ್ಟ್ ನಮಗೆ ಆಗಬಾರ್ದು ಅಂತಂದರೆ ನಾವು ಏನು ಮಾಡ್ಕೊಳ್ಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಈ ಪ್ರಶ್ನೆ ಮಾಡೋಕ್ಕೂ ಬಹುಶಃ ಈ ಸ್ಥಾನ ಪಲ್ಲಟದಿಂದ ಈಗೆಲ್ಲ ಯಾರೆಲ್ಲ ನಷ್ಟದಲ್ಲಿರುತ್ತಾರೋ ಅಂತಹ ನಷ್ಟಾದಿಗಳನ್ನು ಅನುಭವಿಸಿರುವಂಥವ್ರು, ಆಮೇಲೆ ಹೆಚ್ಚಿಗೆ ದೊಡ್ಡ ಮಟ್ಟದ ಬಿಸ್ನೆಸ್ಸನ್ನು ಮಾಡೋವಂಥವ್ರು, ಅದರ ಜೊತೆಗೆ ಇನ್ನೂ ಉಳಿದವರು ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡಿರೋರು ಈ ಹಿಂದೆ ನಾವು ಫಲಿತಗಳಿಗೆ ಕಾಣಲಿಲ್ಲ ಗುರುಗಳೇ. ಈಗ ಕಾಣಬೇಕೋ ಬೇಡವೋ? ನಿಮ್ಮ ಉದ್ದೇಶ ಅಷ್ಟೇ. ಕಾಣಲಿಲ್ಲ, ನಿಜ, ಒಪ್ಕೊಳ್ತೀನಿ. ಈ ಹಿಂದೆ ನಡೆದೋಯ್ತು, ಒಪ್ಕೊಳ್ಳೋಣ. ಈ ಹಿಂದೆ ನೀವು ಶ್ರಮ ಪಟ್ಟಿದ್ರೆ ಪ್ರತಿಫಲ ಸಿಗಲಿಲ್ಲ, ಒಪ್ಕೊಳ್ಳೋಣ. ಇನ್ನು ಕೆಲವರು ಪ್ರಯತ್ನ ಪಡಲಿಲ್ಲ, ಅದು ಒಪ್ಕೊಳ್ಳೋಣ. ಇನ್ನು ಕೆಲವರು ಪ್ರಯತ್ನ ಅರ್ಧಂಬರ್ಧ ಪಟ್ಟು ಕೈ ಬಿಟ್ಟಿರ್ತಾರೆ, ಅದು ಒಪ್ಕೊಳ್ಳೋಣ. ಆದರೆ ಈ ರಾಹು ಕೇತು ಬದಲಾವಣೆ ಆದಾಗ ಗುರುಗ್ರಹ ಅಂತಲ್ಲ, ಅದಕ್ಕಿಂತಲೂ ಜಾಸ್ತಿ, ಅದಾದರೆ 1 ವರ್ಷ, ಇವು 18 ತಿಂಗಳು, ಅದಕ್ಕೆ 1.5 ವರ್ಷ. ಹಾಗೆ ನಾನು ಕೆಲವೊಬ್ಬರಿಗೆ ಈ ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಹೇಳಿದ್ದೇನೆ, ಒಂದೊಂದು ದಾರಕ್ಕೂ ಅದರದ್ದೇ ಆದ ಮಹತ್ವ ಇದೆ, ಒಂದೊಂದು ವರ್ಣಕ್ಕೂ ಅದರದ್ದೇ ಆದ ಮಹತ್ವ ಇದೆ. ನೀವು ನೋಡಿ, ಈಗ ಮದುವೆ ಮಾಡೋರು ಎಷ್ಟು ಲ್ಯಾವಿಶಾಗಿ ಮಾಡ್ತಾರೋ, ಆ ಡೆಕೋರೇಷನ್ ಮಾಡಿರ್ತಾರಲ್ಲ, ನೋಡುಗರಿಗೆ ವಾವ್ ಅನಿಸುತ್ತೆ. ಕೆಲವೊಬ್ಬರು ಅಷ್ಟು ವರ್ಣ ರಂಜಿತ ಮಾಡಿರ್ತಾರಲ್ಲ, ಒಂದು ಅಟ್ರಾಕ್ಷನ್ ಮಾಡ್ತಾವಲ್ಲ, ಅತ್ಯಂತ ಅದ್ಭುತವನ್ನು ಮಾಡಿಕೊಡ್ತಾವಲ್ಲ, ಹಾಗೆ ನಿಮಗೂ ಮಾಡಿಕೊಡುವಂಥದ್ದು ಈ ರಾಹುಕೇತುಗಳು. ಈ ರಾಹುಕೇತುಗಳು ಛಾಯಾಗ್ರಹಗಳಾದರೂ ಅದರದ್ದೇ ಆದ ಬೆಲೆ ಇದೆ ಅವಕ್ಕೆ. ಅದಕ್ಕೆ ನಾನು ಹೇಳಿದ್ದು, ಈ ರಾಹು ಕವಚವನ್ನಾಗಲಿ, ರಾಹು ಸ್ತೋತ್ರವನ್ನಾಗಲಿ, ರಾಹು ಅಷ್ಟೋತ್ತರವನ್ನಾಗಲಿ, ಈ ಕೇತು ಅಷ್ಟೋತ್ತರವಾಗಲಿ, ಕೇತು ಕವಚವಾಗಲಿ ಪಠಿಸಿದಾಗ ನಿಮಗೆ ಓದ್ತಾ ಓದ್ತಾ ಅದರ ಲಾಸ್ಟ್ ಲೈನು ಹೇಳಿರುತ್ತೆ, ಏನೇನು ಕೊಡುತ್ತೆ ಇದು ಅಂತ. ಈಗ ಒಬ್ಬ ಮಂತ್ರದ್ದು ಅವನೇನೇನು ಬರುತ್ತೆ ಅವನ ಸರದಿ ಒಳಗಡೆ ಇಂತಹದ್ದಿಂತಹದ್ದು. ಒಬ್ಬ ಆಹಾರ ಮಂತ್ರ ಅಂತಂದರೆ ಆಹಾರಕ್ಕೆ ಸಂಬಂಧಪಟ್ಟದ್ದು, ಶಿಕ್ಷಣ ಮಂತ್ರ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಈ ರಾಹುಕೇತುಗಳು ಹಂಗಲ್ಲ, ಮಲ್ಟಿ ಟಾಸ್ಕ್ಗಳನ್ನು ಮಲ್ಟಿಪಲ್ ಆಗಿ ಕೊಡುವಂಥವು. ಚಿತ್ರವರ್ಣಂ, ಚಿತ್ರವಸ್ತ್ರಂ, ಏನು ಬರುತ್ತವೋ ಅವೆಲ್ಲವೂ ಕೂಡ ಕೊಡತಕ್ಕಂತಹದ್ದು. ಹೆಚ್ಚಿಗೆ ನಾನು ಎಲ್ಲ ರಾಶಿಗಳದ್ದು ಕೂಡ ಸಂಪೂರ್ಣವಾಗಿ ಇದರಲ್ಲೇ ತಿಳಿಸುವಂಥದ್ದು ಏನು ಅಂತಂದರೆ, ರಾಹು ಕೇತುಗಳನ್ನು ನಾವು ಅಷ್ಟಾಗಿ ಪರಿಗಣಿಸಲ್ಲ. ಈ ತಾಂತ್ರಿಕ ಪ್ರಯೋಗಕ್ಕೂ ಕೇರಳ ಸಂಬಂಧಪಟ್ಟಾಗಿರ್ತಕ್ಕ ಬಹಳ ಹೆಚ್ಚಿಗೆ ಇದನ್ನು ರಾಹುಕೇತುಗಳನ್ನ ಗಮನಿಸ್ತಾರೆ. ನೆಪ್ಚೂನ್ ಗ್ರಹವನ್ನು ಕೂಡ ಗಮನಿಸ್ತಾರೆ, ಮಾಂದಿಯನ್ನು ಗಮನಿಸ್ತಾರೆ, ಗುಳಿಕವನ್ನು ಗಮನಿಸ್ತಾರೆ. ಅದಕ್ಕಾಗಿ ಸಣ್ಣದೊಂದು ಮೈಂಡ್ ಕೂಡ ಇಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಈ ರಾಹುಕೇತುಗಳ ಸ್ಥಾನ ಪಲ್ಲಟ ಏನು ಆಗುತ್ತಾ ಇದೆಯೋ, ಇದರಿಂದ ಅತ್ಯಂತ ಶುಭ ಫಲವನ್ನು ಪಡೆದುಕೊಳ್ಳಬೇಕು ಅಂತಂದರೆ ದಯವಿಟ್ಟು ನನ್ನ ಪ್ರೀತಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಂಧುಗಳೇ, ನೀವು ಗಮನಿಸಬೇಕಾಗಿರೋದು, ಎಷ್ಟು ಪ್ರಯತ್ನ ಪಟ್ಟಿದ್ರೆ ಈ ಹಿಂದೆ. ಒಟ್ಟಾರೆ ನಾನು ಜಾಬ್ ಪ್ರಯತ್ನ ಪಡ್ತಾ ಇದ್ದೀನಿ ಗುರುಗಳೇ, ಆ ಜಾಬ್ ಪ್ರಯತ್ನ ಪಡ್ತಿರೋರು ಇಲ್ಲಿಂದ ಆಚೆಗೆ ಏನಾಗಲಿಲ್ವೋ ಆಗಲೇಬೇಕು.
ಮದುವೆ ಪ್ರಯತ್ನ ಪಡ್ತಾ ಇದ್ರಲ್ಲ ಅವರದ್ದು ಈ ವರ್ಷದಲ್ಲಿ ಆಗಲೇಬೇಕು. ನಾನು ಹೀಗೆ ಬದುಕನ್ನು ಕಟ್ಕೊಳ್ಬೇಕು ಅಂತ ಪ್ರಯತ್ನ ಪಡುತ್ತಿದ್ದೆ, ಅದು ಕೂಡ ಆಗಲೇಬೇಕು. ನಂದಾಗಿರೋದು ಅದು ಬಿಸ್ನೆಸ್ಸನ್ನು ಈ ಮಟ್ಟಕ್ಕೆ ನಾನು ತೆಗೆದುಕೊಂಡು ಹೋಗಬೇಕು ಆಗುವಂಥದ್ದು. ಆದರೆ ನೀವು ಯಾರದ್ದೋ ನಿಮಗೆ ಅನುಕರಣೆ ಮಾಡಿಕೊಡಬೇಡಿ. ಅವರನ್ನು ಬೇಕಾದ್ರೆ ಹೇಗೆ ಮಾಡಿದ್ರು ಅಂತ ಕೇಳಿಕೊಂಡು ಹಿಂಬಾಲಿಸಿ ಹಾಗೆ ಪ್ರಯತ್ನ ಪಡಿ. ಆದರೆ ಅವರ ಬೆಳೆದ ಮಾರ್ಗವನ್ನು ಎಂದೂ ಪಡಬೇಡಿ. ನೀವು ಮಾಡೋದು ಅದೇ ಪಡೋದು, ಅದೇ ನಿಮಗೆ ದೃಷ್ಟಿ ಆಗುವಂಥದ್ದು, ಅದೇ ನಿಮಗೆ ತೊಂದರೆ ಆಗುವಂಥದ್ದು. ಅದಕ್ಕಾಗಿ ಬಹಳ ಮಾರ್ಗಗಳಿದ್ದಾವೆ. ಈ ರಾಹು ಕೇತು ಸ್ಥಾನ ಪಲ್ಲಟದಿಂದ ದೊಡ್ಡ ದೊಡ್ಡ ಬಿಸ್ನೆಸ್ ಶೇರ್ ಮಾರ್ಕೆಟ್ನವರಿಗೆ ಮಿಡಲ್ ಫಿಂಗರಿಗೆ ಕೆಲವೊಬ್ಬರಿಗೆ ವೈಟ್ ಕೊಡುತ್ತೇನೆ, ಕೆಲವೊಬ್ಬರಿಗೆ ಬ್ರೌನ್ ಕೊಡುತ್ತೇನೆ, ಲಿಟಲ್ ಫಿಂಗರಿಗೆ ಗ್ರೀನ್ ಕಲರ್ ದಾರವನ್ನು ಸುತ್ತುಕೊಂಡು ಅವನಿಗೆ ಒಂದು ಹೋರಾ ಟೈಮಿಂಗ್ಸನ್ನು ಹೇಳ್ಕೊಟ್ಟಿರ್ತೇನೆ. ಅದರ ಪ್ರಕಾರ ಮಾಡಿದಾಗ ಆ ಹೋರ ರಾಹು ಕೇತು ಕಾಂಬಿನೇಷನ್ ಆಗಿರಬೇಕು. ಅಂತಹದ್ದರಲ್ಲಿ ಮಾಡುವಂಥದ್ದು ಕೆಲವಿದ್ದಾವೆ. ಶುಭ ಗ್ರಹಗಳೇ ಅಲ್ಲ, ಶುಭ ಗ್ರಹಗಳೇ ಫಲವನ್ನು ಕೊಡೋದಲ್ಲ. ಅಶುಭ ಗ್ರಹಗಳಿಂದ ಫಲ ಕೊಡೋದಿಲ್ಲ, ಅದು ಜಾಸ್ತಿ. ಅದಕ್ಕಾಗಿ ಏನಾದರೂ ಕೂಡ ಅವರೊಂದು ತೀರ್ಮಾನ ತೆಗೆದುಕೊಂಡ್ರೆ ಅಷ್ಟು ಅಚ್ಚುಕಟ್ಟಾಗಿರುತ್ತವೆ. 18 ತಿಂಗಳ ಕಾಲ ಏನು ಇಷ್ಟು 18 ತಿಂಗಳಿಂದ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದನೋ ರಾಹು ಕುಂಭಕ್ಕೆ ಬರ್ತಾನೆ. ಯಾಕಂದರೆ ಇವರು ಹಿಂಚಲನೆ, ಇವರು ಅಪ್ರದಕ್ಷಿಣೆ ಹಾಕುವಂಥವ್ರು. ಪ್ರದಕ್ಷಿಣೆ ಹಾಕುವಂಥದ್ದು ಶುಭ ಗ್ರಹಗಳು, ಅಪ್ರದಕ್ಷಿಣೆ ಹಾಕುವಂಥದ್ದು ಅಶುಭ ಗ್ರಹಗಳು. ಇವರು ಅಪ್ರದಕ್ಷಿಣೆ ಹಾಕುವಾಗ ಈ ಲೀಗಲ್ ಇಲ್ಲಿಗಲ್ ಎಲ್ಲಿರ್ತೀರಲ್ಲ ನೀವು, ಏನೋ ನಾನು ಬಹುಶಃ ಕೆಲಸಕ್ಕೆ ಹೋಗಿದ್ದರೆ ಸಂಬಳ ಎಷ್ಟು ಕೊಡ್ತಾಯಿದ್ರು ಅಂತ ಯಾರೋ ಕ್ಯಾಲ್ಕುಲೇಷನ್ ಮಾಡ್ತಾರಲ್ಲ, ಒಂದು 50,000 1 ಲಕ್ಷವೋ, ಆ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಈ ರಾಹು ಕೇತುಗಳು ನೀವು 10 ವರ್ಷ ದುಡಿದ್ರೆ ಎಷ್ಟೋ ಹಾಗೆ ಇದೇ ತಿಂಗಳಲ್ಲಿ ಕೊಟ್ಟರು ಕೊಡ್ತಾನೆ, ಇದೇ ವರ್ಷದಲ್ಲಿ ಕೊಟ್ಟರು ಕೊಡ್ತಾನೆ. ಅದು ಅವ್ರು ಕೊಡೋವಂಥದ್ದು. ನೀವು 2-3 ವರ್ಷದಿಂದ ತೊಂದರೆ ಪಟ್ಟಿದ್ರಲ್ಲ ಅಷ್ಟೆಲ್ಲ ಲೆಕ್ಕಚುಪ್ತ ಇಲ್ಲಿ ಮಾಡ್ತಾನೆ. ಆ 3 ವರ್ಷಗಳದ್ದು, 4 ವರ್ಷಗಳದ್ದು, 5 ವರ್ಷಗಳು ನಿಮ್ಮ ಎಫೋರ್ಟ್ ಈ ಒಂದು ತಿಂಗಳಲ್ಲಿ ಕೊಡ್ತಾನೆ, ಈ 18 ತಿಂಗಳಲ್ಲಿ ಕೊಡ್ತಾನೆ. ನೀವು ಸ್ವಲ್ಪ ಅವನಿಗೆ ಸರೆಂಡರ್ ಆಗಬೇಕು ಇಲ್ಲಿ. ಅದಕ್ಕೆ ರಾಹುಗೆ ಸಂಬಂಧಪಟ್ಟಾಗೆ ನಾನು ಕೆಲವೊಬ್ಬರಿಗೆ ಹೇಳಿರ್ತೀನಿ, ರಾಹು ಕಾಲದಲ್ಲಿ ದುರ್ಗಾ ಪರಮೇಶ್ವರಿಗೆ ನೀವೇನಾದರೂ ನಿಂಬೆ ಹಣ್ಣಿನ ದೀಪವನ್ನು ಬೆಳಗ್ತಿದ್ದೀನಿ ಅಂತಂದರೆ ರೈಟ್ ಮಾರ್ಕ್. ಈ ಮಕ್ಕಳು ಹೋಮ್ವರ್ಕ್ ಮಾಡ್ಕೊಂಡು ಹೋಗಿ ಟೀಚರ್ಗೆ ತೋರಿಸಿದಾಗ ಚೆನ್ನಾಗಿದ್ದರೆ ವಾವ್ ಅಂತ ಹೇಳಿ ರೈಟ್ ಮಾರ್ಕ್ ಅಷ್ಟೇ ಹಾಕಲ್ಲ, ಆದರೆ ಹಿಂದ್ಗಡೆ ವೆರಿ ಗುಡ್ ಅಂತ ಹಾಕ್ತಾರೆ, ಅಲ್ಲ ಸಿಗ್ನೇಚರ್ ಹಾಕ್ತಾರಲ್ಲ. ಕೆಲವರು ರೈಟ್ ಅಷ್ಟೇ ಹಾಕ್ತಾರೆ, ನೀನೇನು ಮಾಡಿದ್ಯಾ ಸುಮ್ಮನೆ ಹೊಂದ್ಕೋಬೇಡ ಅಂತ ರೈಟ್ ಅಷ್ಟೇ ಹಾಕ್ತಾರೆ. ನೀವು ರೈಟ್ ತೊಗೊಳ್ತೀರೋ ವೆರಿ ಗುಡ್ ಅಂತ ತೆಗೆದುಕೊಳ್ತೀರೋ ಅದು ರಾಹು ಕೇಂದ್ರ ಪಡ್ಕೊಳ್ತೀರಿ. ನೀವು ಬ್ಲೂ ಕಲರ್ ಪೆನ್ನಲ್ಲಿ ಬರೆದಿದ್ದರೆ ಅವರ ರೆಡ್ ಇರುತ್ತೆ ಅವ್ರ ಹತ್ರ, ನಿಮ್ಮ ಟೀಚರ್ ಹತ್ರ ನೀವು ಗಮನಿಸಿದ್ರೆ ವೆರಿ ಗುಡ್ ಅಂತ ಹಾಕ್ತಾರೆ. ಅದು ಅವರುಗಳ ಪ್ರತಿಫಲವೇ. ಚೆನ್ನಾಗಿ ನೆನಪಿಟ್ಕೊಂಡು ಗುರುಗ್ರಹವನ್ನು ನೀವು ಹಿಂಬಾಲಿಸಿ ನಿಮ್ಮ ಗುರುಬಲ ಪಡ್ಕೊಂಡ್ರೂ ಹೆಚ್ಚಿನ ಆದ್ಯತೆಯ ಪ್ರತಿಫಲವನ್ನು ನೀವು ಪಡೆದುಕೊಳ್ತೀರಿ. ಅಂತಂದರೆ ಯಾರ್ಯಾರು ದೊಡ್ಡ ಮಟ್ಟದ ಉದ್ಯಮವನ್ನು ಸ್ಥಾಪನೆ ಮಾಡಿದ್ದೀರೋ, ಸ್ಥಾಪನೆ ಮಾಡುವಂಥ ಕನಸು ಕಟ್ಕೊಂಡಿದ್ದೀರೋ ಅವರುಗಳು, ಜೊತೆಗೆ ಈ ಪೊಲಿಟಿಷಿಯನ್ಸ್ ಇವರೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೀಬೇಕು ಅಂತಂದರೆ ಕೆಲವೊಂದು ಬಿಸ್ನೆಸ್ಸಲ್ಲಿ ಬಹಳ ನಿಮಗೆ ಬಾಯಿಂದ ಹೇಳಿಸ್ತಾನೆ, ಆದರೆ ಎಷ್ಟು ಹೇಳಬೇಕೋ ಅಷ್ಟನ್ನು ಮಾತ್ರ ನೀವು ಹೇಳಿಕೊಂಡು ಮಾಡಿಕೊಂಡು ಮುಂಜಾಗ್ರತಾ ಕ್ರಮವಾಗಿ ನೀವು ಹೊರಟಿದ್ದೇ ಆದರೆ ಅಂತಹ ಪ್ರತಿಫಲಗಳು ನಿಮಗೆ ಸಿಕ್ಕೇ ಸಿಗುತ್ತವೆ ರಾಹು ಕೇತುವಿಂದ. ಆದರೆ ಒಂದು ಮರೆಯದೇ ಮಾಡಿಕೊಳ್ಳಿ, ನೀವು ಪ್ರತಿದಿನ ನಿಮಗೆ ಬರ್ತಕ್ಕಂತಹದ್ದು ಬರೀ ಅಮಾವಾಸ್ಯೆ ತಿಥಿಗಳೋ ಅಥವಾ ಶುಕ್ರವಾರದ ಆ ರಾಹುಕಾಲ ತಿಥಿಗಳೋ ಈ ರಾಹುಕಾಲ ಸಂದರ್ಭನೋ ಅದನ್ನು ಹೊರತುಪಡಿಸಿ ಪ್ರತಿನಿತ್ಯ ಬರ್ತಕ್ಕಂತಹ ರಾಹುಕಾಲದಲ್ಲೂ ಕೂಡ ರಾಹುವಿನ ಪ್ರೇಯರ್ ಮಾಡಿ, ಕೇತುವಿನ ಪ್ರೇಯರ್ ಮಾಡಿ ನೋಡಿ. ನೀವು ಆ ರಾಹುಕಾಲ ಅಂತ ನಿಮಗೆ ಗೊತ್ತಿರುತ್ತೆ, ತುಂಬ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಆ ರಾಹುಕೇತು ನೋಡ್ತಿರ್ತೀರಿ ಪ್ರತಿದಿನ. ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ಗಮನಿಸ್ತಾ ಇರ್ತಾರೆ. ಪ್ರಧಾನವಾಗಿ ರಾಹುಕಾಲವನ್ನು ಗಮನಿಸಿ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಹುಕೇತುಗೆ ಸಂಬಂಧಪಟ್ಟ ಸ್ತೋತ್ರನ ಅಷ್ಟೇ ಹೇಳ್ಕೊಳ್ಳಿ. ಎಷ್ಟು ಚೆನ್ನಾಗಿ ಪ್ರತಿಫಲ ಸಿಗುತ್ತವೆ ಅಂತಂದರೆ ನೀವು ಅಲ್ಲಿ ಏನು ಮಾಡ್ತೀರಿ, ಭಯ ಪಡ್ತೀರಿ. ರಾಹುಕಾಲ ಅಂದರೆ ಅದು ಅಶುಭ ಸಮಯ ಅಂತೀವಿ, ಮನೆಯಿಂದ ಹೊರಡೋರಾಗಲಿ ಅಥವಾ ಶುಭ ಸಮಯ ಕೆಲಸ ಒಳ್ಳೆ ಕೆಲಸ ಮಾಡುವಾಗ ಪ್ರಯಾಣಕ್ಕೆ ನಿಜ, ಪ್ರಯಾಣಕ್ಕೆ ಅದು ನಿಜ. ಆದರೆ ಪ್ರಾಮಾಣಿಕೃತವಾಗಿರ್ತಕ್ಕಂತಹದ್ದು ನಿಮ್ಮ ಪ್ರಯತ್ನಪೂರ್ವಕವಾಗಿ ಏನು ಕೆಲಸ ಮಾಡ್ತೀವಿ ಅದರಿಂದ ಪ್ರತಿಫಲವನ್ನು ಪಡೆದುಕೊಳ್ಬೇಕು ಅಂತಂದರೆ ನೀವು ರಾಹುವನ್ನು ಕುರಿತು ಆರಾಧನೆ ಮಾಡ್ತಾ ಬನ್ನಿ. ರಾಹುವನ್ನು ಕುರಿತು ಆರಾಧನೆ ಮಾಡುವಂಥದ್ದು, ರಾಹುಕಾಲದಲ್ಲಿ ಒಂದು ದೀಪವನ್ನು ಬೆಳಗ್ತಕ್ಕಂಥದ್ದು, ಅದು ನಿಂಬೆಹಣ್ಣಿನ ದೀಪ ಆಗಿರಬಹುದು, ತಂಬಿಟ್ಟಿನ ದೀಪ ಆಗಿರಬಹುದು, ಕೂಷ್ಮಾಂಡದ ದೀಪ ಆಗಿರಬಹುದು, ಇನ್ನು ನೀವು ಕೊಬ್ಬರಿದಾಗಿರಬಹುದು, ಮೃಣ್ಮಯಂಬ ಅದಾಗಿರಬಹುದು. ಯಾವ ದೀಪವನ್ನು ನೀವು ಬೆಳಗಿದರೂ ಕೂಡ ಅತ್ಯಂತ ಶೀಘ್ರಗತಿಯ ಫಲ ಕೊಡುತ್ತಾನೆ. ಇನ್ನು ದೀಪದ ಜೊತೆ ಮಾತಾಡೋದಿದೆಯಲ್ಲ ಎಲ್ಲದಕ್ಕಿಂತ ಪರಮ ಶ್ರೇಷ್ಠ. ನೀವು ದೀಪದ ಜೊತೆ ಕನೆಕ್ಟ್ ಆಗಬೇಕು. ಒಂದು ಸಲ ಅದು ಹೇಳ್ತಾನೆ, ಇನ್ನೊಂದು ಸಲ ಯಾವಾಗಲೂ ಹೇಳ್ತೀನಿ ನಾನು,
ಅಥವಾ ನಿಮಗೆ ಇವಾಗಲೇ ತಿಳಿಸ್ಬೇಕು ಅಂದರೂ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಈ ಬೆಡ್ರೂಮಲ್ಲಿ ಯಾವಾಗಲೂ ಕದನವೇ ಮನೆಯಲ್ಲಿ. ಎಷ್ಟು ಅಂತಂದರೆ ಪ್ರಪಾತಕ್ಕೆ ಬಿದ್ದೋಗಿರ್ತಾರೆ ಅಂಥವರು ಸಾಧ್ಯವಾದಷ್ಟು ರಾತ್ರಿ ಸಂದರ್ಭದಲ್ಲಿ ಹೇಳ್ತಾನೆ ನಿಮ್ಮ ಸಮಯ, ಯಾಕೆಂದರೆ ಪಾಪ ನಾನಿಲ್ಲಿ ಯಾವಾಗಲೂ ಸಮಯ ಹೇಳಿದ್ರೆ ನೀವು ಎಲ್ಲಿಂದಲೋ ಬಿಸ್ನೆಸ್ ಮಾಡಿ ಬರ್ತೀರಿ, ತೊಂದರೆ ತಾಪಸಿಗೆ ಹಾಕ್ಕೊಂಡಿರ್ತೀರಿ. ಒಟ್ಟಾರೆ ನೀವು ಯಾವ ಸಂದರ್ಭದಲ್ಲಿ ಮಾಡ್ತೀರೋ ಅದು ಪ್ರತಿಫಲ ಕೊಡತಕ್ಕಂತಹದ್ದೇ ಶಾಸ್ತ್ರದ ಅನುವಾಕ ನೀವು ತಲೆಯಲ್ಲಿ ಇಟ್ಕೊಂಡು ನಾನು ಮಾಡ್ತೀನಿ ಅಂತಂದರೆ ರಾತ್ರಿ 9 ಗಂಟೆ ಆಗಿರ್ಬೋದು, 10 ಗಂಟೆ ಆಗಿರ್ಬೋದು, 11 ಗಂಟೆ ಆಗಿರ್ಬೋದು. ಈ ಸಂದರ್ಭಗಳಲ್ಲಿ ಬಹುಶಃ 11 ಗಂಟೆಗೆ ಬಂದರೆ ಅಥವಾ 12 ಗಂಟೆ ಮೇಲೆ ಬಂದರೆ ವರ್ಜ ಮಾಡಿಕೊಳ್ಳಿ, ಅದು ಬೇರೆ, ಅದೇನು ಬೇರೆ ಪದ್ಧತಿ. ಅದು ಯಾವುದಕ್ಕೆ ಸ್ಪೀಡ್ ಅಂತ ಹೇಳ್ತೇನೆ. ಇದು ಬಹಳ ಮುಖ್ಯವಾಗಿರ್ತದೆ ಘಟ್ಟ. ನೀವು 7 ಗಂಟೆಗಾದರೂ ಪರವಾಗಿಲ್ಲ, 8ಕ್ಕಾದರೂ ಪರವಾಗಿಲ್ಲ, ಮಣ್ಣಿನ ಹಣತೆಯನ್ನು ಬಹುಶಃ ನಾನು ಪ್ರಪಾತಕ್ಕೆ ಬಿದ್ದಿದ್ದೇನೆ ಗುರುಗಳೇ. ಪ್ರಪಾತಕ್ಕೆ ಬಿದ್ದವರು ಮೇಲೆ ಹೇಳಲು ಈ ದೀಪ ಚೆನ್ನಾಗಿ ನೆನಪಿಟ್ಕೊಳ್ಳಿ. ರಾಹುಕೇತುಗಳು ಬದಲಾವಣೆ ಅದು ನಿಮಗೆ ಗೊತ್ತಿದೆ. ಇನ್ನು ಆ 18 ತಿಂಗಳಲ್ಲಿ ಏನು ಪಡ್ಕೊಂಡೇ ತೀರ್ತೀರಿ. ಇಲ್ಲಿ ನಾನು ನಿಮಗೆ ಎಚ್ಚರಿಸಿ ಹೇಳ್ತಾ ಇರತಕ್ಕಂಥ ಇದೇ ತಿಂಗಳಲ್ಲಿ ಇದನ್ನು ಪ್ರಾರಂಭಿಸಿದರೆ ನಿಮಗೇನು ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಅವನು ಖುಷಿ ಪಡ್ತಾನಂತೆ. ಹಾಗಾಗಿ ಅಂತಹ ರಾಹುಗೆ ಸಂಬಂಧಪಡ್ತಕ್ಕಂಥದ್ದು ನವಧಾನ್ಯಗಳನ್ನು ಮಿಶ್ರಣ ಮಾಡಿ ಒಂದಷ್ಟು ಎಲ್ಲ ಕೂಡ ಸೇರಿ 100 ಗ್ರಾಮ್ ಇರುತ್ತೆ ಅಪ್ಪ, ಅಥವಾ 200 ಗ್ರಾಮ್ ತೆಗೆದುಕೊಳ್ಳಿ ಅಪ್ಪ, ಅಥವಾ ಅರ್ಧ kg ಎಲ್ಲ ಮಿಕ್ಸ್ಡ್ ಟೋಟಲ್ ಅಷ್ಟು ಮಿಕ್ಸ್ ಮಾಡಿ ಒಂದು ಅಡಿಕೆ ತಟ್ಟೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದರಲ್ಲಿ ನೀವು ಮಣ್ಣಿನ ಹಣತೆ ಒಂದರ ಮೇಲೆ ಒಂದು 2 ಇಡಿ, ಒಂದೇ ಬೇಡ, ಒಂದರ ಮೇಲೆ ಒಂದು ಇರೋಂಥದ್ದು. ಅದರ ದೀಪ ಹಚ್ಚೋದು ನೀವು ಒಂದೇ ದೀಪಗಳನ್ನು ರಾಹು ಮತ್ತು ಕೇತುಗೆ ಸಂಬಂಧಪಡ್ತಕ್ಕಂತಹದ್ದು ಇರುತ್ತೆ. ನೀವು ಯಾವಾಗಲೂ ಕೂಡ ಅಷ್ಟೇ ಈ ತುಂಬ ಕಪ್ಪು ಕರಾಳ ಛಾಯೆ ನನ್ನ ಬದುಕಿನಲ್ಲಿ ಆವರಿಸ್ಗುರುಗಳೇ ಅಂತಂದರೆ ಮಾತ್ರ ಇದು ನಿಮಗೆ ಅಪ್ಲೈ ಆಗ್ತದೆ. ಮನೆಯಲ್ಲಿ ಕದನಗಳೇ, ಗಂಡ ಹೆಂಡತಿ ಆಗಿರಬಹುದು, ಅತ್ತೆ ಸೊಸೆ ಆಗಿರಬಹುದು, ಮನೆಯಲ್ಲಿ ಎಲ್ಲ ನರಕ ಸದೃಶವೇ ಆಗಿದೆ ಅನ್ನೋರಿಗೆ ಈ 2 ಬತ್ತಿಗಳನ್ನು ನೀವು ಏನು ಮಾಡಬೇಕು ಅಂತಂದರೆ, ಎಷ್ಟು ಚೆನ್ನಾಗಿ ಬತ್ತಿ ಯಾವ ಕಲರ್ ಇರುತ್ತಮ್ಮ? ವೈಟ್ ಕಲರ್ ಬತ್ತಿ. ವೈಟ್ ಇರುತ್ತೆ ಅಲ್ಲ, ವೈಟನ್ನು ನೀವು ಬ್ಲ್ಯಾಕ್ ಮಾಡ್ಕೋಬೇಕು. ವೈಟನ್ನು ನೀವು ಬ್ಲ್ಯಾಕ್ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದು ಇದೊಂದು ಚಮತ್ಕಾರದ ದೀಪ ಅಂತ. ಹೇಗೆ ಅಂತಂದರೆ, ಹೆಣ್ಣು ಮಕ್ಕಳು ಕಾಡಿಗೆ ಇಟ್ಕೊಳ್ತಾರಲ್ಲ ಕಾಜಲ್, ಅದನ್ನು ಇಟ್ಕೊಂಡಿರೋದು ಬೇಡ, ಹೊಸದ್ದು ಒಂದು ತಂದುಕೊಂಡು ಅದಕ್ಕೆ ಬಳಸಬೇಕಾದ್ರೆ ಲೇಪನ ಮಾಡಿ ಒಂದಷ್ಟು ತೆಗೆಯೋದು, ಬತ್ತಿ ಬ್ಲ್ಯಾಕ್ ಕಲರ್ ಮಾಡ್ಕೋಬೇಕು. ಈ ದೀಪವನ್ನು ನೀವು ಅನೇಕವಾಗಿ ನನಗಿರ್ತಕ್ಕಂತಹ ಈ ಅನೇಕದ ದುಃಖಗಳು ನಿವಾರಣೆ ಆಗಬೇಕು ಅಂತ ಹೇಳಿ ರಾತ್ರಿ ನಿಮಗೆ ಅನುಕೂಲವಾಗಿರೋಂಥ ಟೈಮಲ್ಲಿ ಈ ದೀಪವನ್ನು ಬೆಡ್ರೂಮಲ್ಲಿ ಬೆಳೀತಕ್ಕಂಥದ್ದು. ತುಂಬ ದೊಡ್ಡದು ಬೇಡ, ತೀರಾ ಸಣ್ಣದು, ಒಂದು ಇಷ್ಟಿದ್ದರೆ ಸಾಕು. ಒಂದು ಅರ್ಧ ತಾಸು, ಒಂದು ತಾಸು ಅದು ಹುರಿದು ಬಿಟ್ಟು ಹಾರಿಬಿಡುತ್ತೆ ಅದು. ಈ ದೀಪವನ್ನು ಬೆಳಗ್ತಕ್ಕಂಥದ್ದು ಸಾಸಿವೆ ಎಣ್ಣೆ ಹಾಕಿ, ಇನ್ನು ಅದಕ್ಕಿಂತಲೂ ಕೂಡ ನಮಗೆ ಪ್ಯೂರಾಗಿ ಸಿಗುತ್ತೆ ಅಂತಂದರೆ, ತುಂಬ ಪ್ಯೂರಿಟಿ ಇದೆ ಅಂತಂದರೆ ಈ ಆಕಳು ತುಪ್ಪ ಅಂತ ಹೇಳ್ತಾರೆ. ಆ ಆಕಳು ತುಪ್ಪವೇ ನಿಮಗೆ ಸಿಗುತ್ತೆ ಗುರುಗಳೇ. ನಮಗೆ ಅಕ್ಕಪಕ್ಕದವ್ರು ಇದ್ದಾರೆ, ಅವ್ರಿಗೆ ಹೇಳಿದ್ರೆ ಕೊಡ್ತಾರೆ. ಸ್ವಲ್ಪ ಕಷ್ಟಪಟ್ಟು ಖರೀದಿ ಮಾಡಿ ಆ ಆಕಳು ತುಪ್ಪವನ್ನು ಹಾಕಿ ಈ ದೀಪ ಹಚ್ಚಿ. ಎಷ್ಟು ದಿನ ಹಚ್ಚಬೇಕಾಗತ್ತೆ ಗುರುಗಳೇ? ಈ ರಾಹು ಕೇತುಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾಡ್ತೀವಿ ಅಂತಂದರೆ, ಇಷ್ಟು ಪ್ರಯತ್ನ ಪಡ್ತಾಯಿದ್ವಿ ಅಂತಂದರೆ, ನಾವು ಮಾಡೋಂಥ ಸಂದರ್ಭ 4 ಆಗಿರಬಹುದು, ಅಥವಾ 7 ದಿನ ಆಗಿರಬಹುದು, ಅಥವಾ 18 ದಿನ ಆಗಿರಬಹುದು. ಇರೋದೇ ಅವರು 18 ತಿಂಗಳುಗಳಾದ್ದರಿಂದ 18 ದಿನಗಳಲ್ಲಿ ನಮಗೊಂದು ಒಂದು ಚಮತ್ಕಾರ ನಡೆದೇ ಹೋಗುತ್ತೆ. ಅದು ಶತ್ರುಗೆ ಸಂಬಂಧಪಟ್ಟಂತೆ ನೀವು ಮಾಡಿರ್ತೀರೋ, ಅಥವಾ ಮಾನಸಿಕವಾಗಿ ನೀವು ಖಿನ್ನತೆಗೆ ಜರ್ಜರಿತರಾಗಿ ಜಾರಿ ತುಂಬ ನರಕ ಸದೃಶ್ಯವಾಗಿರುತ್ತೆ, ಪ್ರಪಾತಕ್ಕೆ ನಾನು ಬಿದ್ದಿದ್ದೇನೆ, ಎದ್ದೇಳಲೇಬೇಕು ಗುರುಗಳೇ ಅಂತಂದರೆ ಇದನ್ನು ನೀವು ಮಾಡ್ಕೊಳ್ತೀವಿ. 18 ದಿನಗಳು ಇದನ್ನು ಮಾಡಿಯಪ್ಪ. ಆ ನಂತರ ಇದೇನು ನಿಮ್ಮನ್ನು ಉಳಿಬಾರ್ದು. ನವಧಾನ್ಯ ಆಗಿರಬಹುದು, ಆ ದೀಪ ಆಗಿರ್ಬೋದು, ಬತ್ತೇನು ಉಳಿಯಬಾರದು. ನಾನು 4 ದಿನ ಮಾಡ್ತೀನಿ ನೋಡಿ. 4ನೇ ದಿನ ಮಾಡಿ 5ನೇ ದಿನ ಪೂರ್ಣವಾಗಿ ತೆಗೆದುಕೊಂಡು ನೀರಿಗೆ ಹಾಕಿಯಪ್ಪ. ಹೇಗಿದ್ದರೂ ಈ ಹಿಂದೆ 18 ತಿಂಗಳ ಹಿಂದೆ ನೀವು ಹೇಗಿದ್ದರೋ ಗೊತ್ತಿಲ್ಲ, ತುಂಬ ನೊಂದಿದ್ದೆ ಗುರುಗಳ, ದುಃಖದಲ್ಲಿದೆ ಗುರುಗಳ, ತುಂಬ ಚೆನ್ನಾಗಿದೆ ಗುರು, ಅವ್ರು ಬೇಡ. 18 ತಿಂಗಳಿಂದ ನಾನು ತುಂಬ ಚೆನ್ನಾಗಿದೆ, ಮನೆಯಲ್ಲಾಗಿರ್ಬೋದು, ವಾತಾವರಣ ಆಗಿರ್ಬೋದು, ಅಪ್ಪ ಅಮ್ಮ ಎಲ್ಲ ನಂಗೆ ಚೆನ್ನಾಗಿದ್ದಾರೆ. 18 ತಿಂಗಳಿಂದ ನಾನು ಬೇಕಾದಷ್ಟು ಬೆಳೆದೇ ಬಿಟ್ಟೆ, ಅವ್ರಿಗೂ ಅಪ್ಲೈ ಆಗಲ್ಲ. ಇದು ತುಂಬ ಕಡು ಕಷ್ಟ ಕಾಲವನ್ನು ಅನುಭವಿಸಿದ್ದೇವೆ. ನೀರು ದಾಹ ಆದರೆ ತಡ್ಕೊಳ್ಳೋಕ್ಕಾಗಲ್ಲ. 1 ತಾಸು 2 ತಾಸು ಮುರಿದು ಹೇಗಾಗುತ್ತೆ ಗೊತ್ತಾ, ಅದು ಪ್ರಾಣ ಹೋಗೋ ಸಂದರ್ಭ. ಅಂಥ ಸಂದರ್ಭದಲ್ಲಿ ಇದು ಕೈ ಹಿಡಿದು ಬಿಡುತ್ತೆ. ಇದನ್ನು ನೀವು ಮಾಡಬೇಕಾಗಿದೆ ಎಲ್ಲಿ? ನೀವು ಮಲಗುವಂಥ ಕೋಣೆಯಲ್ಲಿ ಮಾಡಿಕೊಳ್ತೀರಿ. ಒಂದು ತೀರಾ ಚಿಕ್ಕದು, ಅರ್ಧ ತಾಸು ಬೆಳಗ್ಗೆ 10 ನಿಮಿಷ ಬೆಳಗಿದ್ರು ಕೂಡ ಸಾಕು. ಈ ದೀಪ ಮರೆಯದೆ ನೆನಪಿಟ್ಕೊಳ್ಳಿ. ಮತ್ತು ಹೇಳ್ತಿದ್ದೇನೆ, ಆ ಒಂದು ಬತ್ತಿಗಳನ್ನು ಬ್ಲ್ಯಾಕ್ ಕಲರ್ ಮಾಡ್ಕೊಳ್ತೀರಿ, ಕಪ್ಪು ವರ್ಣಕ್ಕೆ ಬದಲಾಯಿಸ್ಕೊಳ್ತೀರಿ. ಅದಕ್ಕೆ ಅಡುಗೆದು, 2ನೇದು ಸಾಸಿವೆ, ಅದಕ್ಕಿದು ಪ್ರಧಾನವಾಗಿರತಕ್ಕಂತಹದ್ದು ತುಪ್ಪ, ಆಕಳು ತುಪ್ಪ ಹಾಕಿ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ತೀರಿ. ಮತ್ತು 4ನೇ ದಿನ ಆಗಿರ್ಬೋದು, ಅಥವಾ 7ನೇ ದಿನ ಆಗಿರ್ಬೋದು, 8ನೇ ದಿನ ಆಗಿರ್ಬೋದು, ಕೊನೆ ಪಕ್ಷ 18 ದಿನವೂ ಮಾಡಿ ವಿಜಯವನ್ನು ನಾನು ಸಾಧಿಸ್ತೀನಿ ಅನ್ನುವವರಿಗೆ ಈ ದೀಪ
ನಿಮ್ಮ ಮನೆಗೊಂದು ಅದ್ಭುತವಾಗಿರ್ತಕ್ಕಂತಹ ರೂಪ ಕೊಡುವಂಥದ್ದು. ಖಂಡಿತ ಗುರುಗಳೆಲ್ಲ ಒಂದು ಕಡೆ ರಾಹುಕೇತು ಬದಲಾವಣೆಗಳ ಬಗ್ಗೆ ಕೇಳಿದ್ರಿ, ಅದು ಕೂಡ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಗುರುಗ್ರಹಕ್ಕಿಂತ ಸಾಕಷ್ಟು ಡ್ಯೂರೇಷನ್ ಇದು ಚೇಂಜ್ ಆಗಿರುತ್ತೆ, 18 ತಿಂಗಳ ಕಾಲ ಇರುತ್ತೆ. ಏನೆಲ್ಲ ನಾವು ಹಿಂದೆ ಕಷ್ಟಪಟ್ಟಿದ್ವಿ ಈಗ ರಾಹು ಖಂಡಿತವಾಗ್ಲೂ ನಮಗೆ ಕೊಡ್ತಾನೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಮನೆಯಲ್ಲಿ ಸಾಕಷ್ಟು ಕದನಗಳು ಕಲಹಗಳು ಆಗ್ತಾ ಇದೆ ಅಂತಂದರೆ ಈಗ ತಿಳಿಸಿದಂತಹ ಈ ಒಂದು ರೆಮಿಡಿ ಮಾಡೋದ್ರಿಂದ ನಮಗೆ ವಿಶೇಷವಾಗಿರುವಂಥ ಒಂದು ಲಕ್ ಅನ್ನುವಂಥದ್ದಾಗಿರಬಹುದು ಅಥವಾ ಕದನಗಳಿಗೆ ಒಂದು ಫುಲ್ ಸ್ಟಾಪ್ ಇಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಒಂದೇ ಒಂದು ಪ್ರಶ್ನೆಯಲ್ಲಿ ಗುರುಗಳು ನಮಗೆ ಒಂದು ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ಸಮಸ್ಯೆಗಳು ನಿಮಗೂ ಕೂಡ ಆಗ್ತಾ ಇತ್ತು ಅಂತಂದರೆ ಈ ಒಂದು ಆಕಳ ತುಪ್ಪವನ್ನು ಬಳಸಿ ನೀವು ಆ ಬತ್ತಿಯನ್ನು ಹೇಗೆ ಕಪ್ಪು ಮಾಡಿ ಆ ದೀಪವನ್ನು ಹಚ್ಚಬೇಕಾಗತ್ತೆ ನಿಮ್ಮ ಒಂದು ಮಲಗುವ ಕೋಣೆಯಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ಜೀವನದಲ್ಲಿ ಒಳಿತನ್ನು ಕಾಣ್ತೀರಾ. ನಮಸ್ಕಾರ.